ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ಅನದರ್ ವ್ಲಾಗ್. ಗೈಸ್, ಇವಾಗ ನಾನಿದ್ದೀನಿ ಉತ್ತರ ಕಾಶಿಲಿ. ಉತ್ತರ ಕಾಶಿ ಅಂತ ಯಾಕೆ ಕರೀತಾರೆ ಅದನ್ನು ಹೇಳ್ತೀನಿ. ಇವತ್ತು ಇಲ್ಲಿ ಏನಪ್ಪ ಫೇಮಸ್ ಅಂದರೆ ಮೈನು ಗಂಗಾ ಆರತಿ ನಡೀತೈತೆ. ಆ ಗಂಗಾ ಆರತಿ ನಡೆಯುತ್ತವಾ 7 ಗಂಟೆಗೆ ಇರಬೇಕು. ಅದಕ್ಕೆ ಓಡ್ತಾ ಇದ್ದೀನಿ ಗೈಸ್, ಟೈಮ್ ಇಲ್ಲ. ಬರೀ ಫಸ್ಟು ಗಂಗಾ ಆರತಿ ತೋರಿಸ್ಬಿಡ್ತೀನಿ, ಆಮೇಲೆ ಇಲ್ಲಿ ಯಾವ ದೇವಸ್ಥಾನ ಇದೆ, ಏನೇನೈತೆ ಎಲ್ಲ ಎಕ್ಸ್ಪ್ಲೈನ್ ಮಾಡೋಣ. ಏನೇನು ಫುಡ್ ಟ್ರೈ ಮಾಡೋದು ಎಲ್ಲ ಟ್ರೈ ಮಾಡೋಣ. ಬರೀ ಹೋಗ್ಬಿಡೋಣ ಫಸ್ಟು. ಗಾಯ್ಸ್, ಈ ರೋಡ್ ಅಂತೂ ಸಿಕ್ಕಾಬಿಟ್ಟೆ ಬ್ಯುಸಿ ಆಗಿರೋ ರೋಡು. ಈ ಉತ್ತರ ಕಾಶಿಲೇ ಫೇಮಸ್ ರೋಡ್, ಮಾಲ್ ರೋಡ್ ಅಂತ ಕರೀತಾರೆ ಇದನ್ನು. ಅದಕ್ಕೆ ಜನ ಸಾಗರ. ಯಪ್ಪ ಸುಸ್ತಾಗ್ಬಿಟ್ಟೈತೆ ಗೈಸ್. ಇವಾಗ ಬಂದು ಇದ್ಯಾವ್ದು ಮಣಿಕಟ್ಟ ಘಾಟ್ ಅಂತ ಇಲ್ಲಿ ಮಾಡ್ತಾರಂತೆ. ಎಷ್ಟೊತ್ತಿಗೆ ಮಾಡ್ತಾರೆ ಗೊತ್ತಿಲ್ಲ, ನೋಡೋಣ ಇರಿ. ವೈಟಿಂಗ್. ಗಾಯ್ಸ್, ಸ್ವಲ್ಪ ಕೈ ಕಾಲು ತೊಳ್ಕೊಂಬರೋಣ ಗೈಸ್. ಇಲ್ಲೇನು ಸಿಕ್ಕಾಪಟ್ಟೆ ಗಲೀಜೈತಪ್ಪ. ಹೆಂಗೋಗಿ ತೊಳೆಯೋದು, ಸಿಕ್ಕಾಪಟ್ಟೆ ನೀರು ಕೊಡ್ತೈತೆ ಗೈಸ್. ಆ ಕಡೆ ಎಲ್ಲಾದ್ರೂ ಹೋಗಿ ತೊಳ್ಕೊಂಬರೋಣ ಇರಿ. ಗೈಸ್, ಪವಿತ್ರವಾದಂಥ ಗಂಗೆನ ಸ್ಪರ್ಶ ಮಾಡಿದಾಯಿತು. ಬೆಳಗ್ಗೆ ಗಂಗೋತ್ರಿ ಮುಟ್ಟಿದ್ದು ಇವತ್ತು ಇಲ್ಲಿ. ಇವಾಗ ನಿಮ್ಮನ್ನ ಕಾಶಿ ವಿಶ್ವನಾಥ್ ದೇವಸ್ಥಾನ, ಇಲ್ಲಿ ದೇವಸ್ಥಾನ ಐತಿ, ದೇವಸ್ಥಾನ ಕರ್ಕೊಂಡು ಹೋಗ್ತೀನಿ. ಕತ್ಲೆ ಆಗ್ಬಿಟ್ಟೈತೆ ಗೈಸ್, ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ ಗಾಯ್ಸ್. ಇವಾಗ ಇದೇ ದಾರಿಲಿ ಮುಂದೆ ಹೋದರೆ ನಿಮಗೆ ವಿಶ್ವನಾಥ್ ಜಿ ಮಂದಿರ ಸಿಗುತ್ತೆ. ಕಾಶಿ ವಿಶ್ವನಾಥನೇ ಇಲ್ಲಿ ನೆಲೆಸಿರೋರು. ಹೋಗ್ಬಿಟ್ಟು ಇವಾಗ ದರ್ಶನ ಮಾಡ್ಕೊಂಡು ಬರೋಣ ಬರ್ರಿ. ಉತ್ತರ ಕಾಶಿಯಲ್ಲಿ ರಾತ್ರಿ ಹೊತ್ತು ನೋಡೋಕ್ಕೇ ಖುಷಿ ಆಯ್ತದೆ ಗೈಸ್. ಇದರಿಂದ ಹಿಂಗೆ ಬಂದು ನೋಡ್ಬೋದು, ದೇವಸ್ಥಾನ ಇಲ್ಲೇ ಮುಂದೆನೇ ಐತೆ. ಇಲ್ಲಿಗೆ ಬಂದರೆ ಕಾಶಿ ಅಷ್ಟೇ ಪವಿತ್ರ ಅಂತ ಹೇಳ್ತಾರೆ. ಮೊದಲು ನಮ್ಮ ವಾಸ್ತು ಆಂಜನೇಯ ಸ್ವಾಮಿ ಸಿಗುತ್ತೆ ದೇವಸ್ಥಾನ. ಅರೇ ಓಂ ನಮಃ ಶಿವಾಯ ಗೈಸ್. ಇವಾಗ ಬರ್ರಿ, ಪೂಜೆ ನಡೀತೈತೆ, ಸ್ಪೆಷಲ್ ಪೂಜೆ. ಹೋಗ್ಬಿಡೋಣ ಒಳಗಡೆ ಗೈಸ್. ಫಸ್ಟು ನಾನು ಈ ದೇವಸ್ಥಾನಕ್ಕೆ ಹೋಗ್ಬಿಡ್ತಿದ್ದೆ. ಫಸ್ಟು ಇಲ್ಲಿಗೆ ಹೋಗ್ಬೇಕಂತೆ. ಮೇಲ್ಗಡೆ ಹೋಗಿ ದರ್ಶನ ಮಾಡ್ಕೊಂಬಂದು ಆಮೇಲೆ ಇಲ್ಲಿಗೆ ಬರ್ಬೇಕಂತೆ. ಫಸ್ಟು ಮೇಲ್ಗಡೆ ಹೋಗಿ ದರ್ಶನ ಮಾಡ್ಕೊಂಬಂದ್ಬಿಡೋಣ ಬರ್ರಿ. ಸಕ್ಕತ್ತಾಗದೆ ಗೈಸ್ ದೇವಸ್ಥಾನ. ನೋಡಿ ಎಷ್ಟು ಜನ ಅವರೇ. ನಾವಿವಾಗ ಒಳಗೆ ಹೋಗೋಣ ಬನ್ನಿ ಗೈಸ್. ಅವ್ರ ದರ್ಶನ ಅಂತೂ ಸೂಪರ್ ಆಗೈತೆ ಗೈಸ್. ಸೇಮ್ ನಿಮಗೆ ಕಾಶಿ ನೋಡ್ದಂಗೆ ಫೀಲ್ ಆಗುತ್ತೆ. ನಿಮಗೆ ಒಳಗಡೆ ಒಂದು ಸಲ ತೋರಿಸ್ತೀನಿ. ಎಲ್ಲ ಎಂದು ಕಾಯ್ತವ್ರಪ್ಪ ಅಂದರೆ 7:30 ಪೂಜೆ ನಡೆಯೋದಂತೆ. ಆ ಪೂಜೆ ಕಾಯ್ತವ್ರೆ. ನಾನು ಪೂಜೆ ತೋರಿಸ್ತೀನಿ ನಿಮಗೆ. ಕಬಡಪ್ಪ, ಆ ಪೂಜೆ ತೋರಿಸ್ತೀನಿ ಎಷ್ಟು 7:30 ನೋಡ್ಕೊಂಡೆ ಹೋಗೋಣ ಒಂದೇ ಸಲ. ಎಲ್ಲರೂ ಅದಕ್ಕೆ ಕುತ್ಕೊಂಬಿಟ್ಟಿರೋದು. ನಾನು ಎಂತಕ್ಕೆ ಹಿಂಗೆ ಕೂತವ್ರೆ ಅಂದ್ಕೊಂಡಿದ್ದೆ. ಪೂಜೆ ನೋಡೋಕ್ಕೇ ಎಲ್ಲರೂ ಕುತ್ಕೊಂಬಿಟ್ಟವ್ರು ಗೈಸ್. ಇಲ್ಲ ನಿಂತ್ಕೊಳ್ಳೋಂಗಿಲ್ಲ ಗೈಸ್, ಮುಂದೆ ಹೋಯ್ತಾ ಇರ್ಬೇಕು. ಗೈಸ್ 3 ನಿಮಿಷಕ್ಕೆ ಆರತಿ ನಡೆಯುತ್ತೆ. ಅಷ್ಟರೊಳಗೆ ಇಲ್ಲಿ ದರ್ಶನ ಮಾಡ್ಕೊಂಬಂದ್ಬಿಡೋಣ. ಶಿವಾಯ, ಏನು ಸಕ್ಕತ್ತಾಗತ್ತೆ ನೋಡಿ ಗೈಸ್. ನಮ್ಮ ಕಡೆ ಎಲ್ಲ ಡಿಫ್ರೆಂಟ್ ಆಗಿರ್ತದೆ. ಇದು ಇದ್ರದ್ದು ತ್ರಿಶೂಲ ಬಾಣ ಬಿಡ್ತಾರಲ್ಲ, ಶ್ರೀರಾಮಂದು ಬಾಣ ಇದು. ಅಲ್ಲಿ ಆಚೆ ಬೋಲ್ಡಲ್ಲಿ ಹಾಕಿದ್ರು ಗೈಸ್. ಅಪ್ಪ ಹೆಂಗೈತೆ ನೋಡಿ.
ಒಳಗಡೆ ನೋಡ್ಬೋದು ಎಲ್ಲ ಇದೈತೆ. ಇದು ಮದುವೆ ಹೆಣ್ಣು ಗಂಡನ್ನ ದೇವಸ್ಥಾನಕ್ಕೆ ಕರ್ಕೊಂಬರ್ತಾವ್ರಿ. ಇವಾಗ ದೇವ್ರ ದರ್ಶನ ಮಾಡಿ ತಿರುಗಿ ವಾಪಸ್ ಕರ್ಸ್ಕೊಂಡು ಹೋಗ್ತಾರೆ. ಇದೊಂಥರ ಚೆನ್ನಾಗಿಲ್ವಾ? ನಮ್ಮವರೆಲ್ಲ ಎಲ್ಲಿ ದೇವಸ್ಥಾನದ ಹತ್ರಕ್ಕೆ ಹೋಗಿ ಮದುವೆ ಆಗ್ಬೇಕಾಯ್ತದೋ ಅಂದ್ಬಿಟ್ಟು ಚೌಟ್ರಿ ಹತ್ರನೇ ದೇವಸ್ಥಾನ ತರಿಸ್ಬಿಟ್ಟವ್ರೆ. ಇವ್ರು ನೋಡ್ರಿ, ಎಲ್ಲೋ ಮದುವೆ ಆದ್ರೂ ದೇವಸ್ಥಾನಕ್ಕೆ ಬಂದೇ ಪೂಜೆ ಮಾಡಿಸ್ಕೊಂಡು ಹೋಗ್ತಾರೆ. ಅದೊಂದು ಅಂದರೆ ಅದು ಒಂದು ಮಹತ್ವ ಗೈಸ್. ಎಲ್ಲಿ ದೇವ್ರು ಇರ್ತಾರೋ ಅಲ್ಲೇ ಇದ್ದಾಗ ಅದು ಬೆಲೆನೇ ಬೇರೆ. ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಗೋಯ್ತು ದೇವಸ್ಥಾನ, ಸಕ್ಕತ್ತಾಗದೆ ಗೈಸ್. ಇಲ್ಲಿ ನೋಡ್ಬೋದು ಆಂಜನೇಯ ಸ್ವಾಮಿ ದೇವಸ್ಥಾನನೂ ಐತೆ, ಮತ್ತು ದೇವರೈತೆ, ಮತ್ತು ಇಲ್ಲಿ ನೋಡ್ಬೋದು ಆಂಜನೇಯ ಸ್ವಾಮಿ ದೇವಸ್ಥಾನನೂ ಐತೆ. ಇಲ್ಲ ಗೈಸ್ ಒಟ್ಟಿನಲ್ಲಿ ಈ ಕಡೆ ದೇವಸ್ಥಾನ ಅಂತೂ ಸ್ವಲ್ಪ ಡಿಫ್ರೆಂಟು. ಆಮೇಲೆ ಇವರು ಹೆಂಗೆ ಅಂದರೆ ನಮ್ಮ ಥರ ಪ್ರಸಾದ ಎಲ್ಲ ಮಾಡಲ್ಲ ಗೈಸ್. ನೀವು ಯಾವುದೇ ದೇವಸ್ಥಾನಕ್ಕೆ ಹೋದ್ರೂ ಕಡಲೆಪುರಿ ಕೊಡ್ತಾರೆ. ಇಲ್ಲಿ ಈ ದೇವರಿಗೆ ಪ್ರಿಯವಾದದ್ದಂತೆ ಅದು ಪ್ರಸಾದ. ನೀವು ಯಾರೇ ಹೋಗಲಿ ಕಡಲೆಪುರಿ ನೈವೇದ್ಯ ಮಾಡಿ ಕಡಲೆಪುರಿನೇ ಕೊಡ್ತಾರೆ. ಓಕೆ ಫ್ರೆಂಡ್ಸ್, ಇದು ಉತ್ತರ ಕಾಶಿ ಅಂದರೆ ಇನ್ನೇನಿಲ್ಲ ಗೈಸ್. ಉತ್ತರ ಕಾಶಿ ಅನ್ನೋದು ಕಾಶಿಯ ಮೊದಲ ರೂಪ, ಉತ್ತರ ದಿಕ್ಕಿಗಿರುವಂಥ ಮೊದಲ ರೂಪನೇ ಉತ್ತರ ಕಾಶಿ. ಮತ್ತು ಗುಪ್ತ ಕಾಶಿ ಅಂತೆಲ್ಲ ಕೇಳಿರ್ತೀರ. ಉತ್ತರ ಕಾಶಿ, ಗುಪ್ತ ಕಾಶಿ, ಇನ್ನೊಂದು 2-3 ಥರ ಕಾಶಿ ಎಲ್ಲ ಅವೆ ಗೈಸ್. ನೋಡಿದ್ರಲ್ಲ, ಇದಾಗಿತ್ತು ಇವತ್ತು ಈ ಉತ್ತರ ಪ್ರದೇಶದಲ್ಲಿರುವಂಥ ಉತ್ತರ ಕಾಶಿಲಿರುವಂಥ ದೇವಸ್ಥಾನದ ವ್ಲಾಗು. ಈ ವ್ಲಾಗ್ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಗೈಸ್. ನಿಮ್ಮ ಕನ್ನಡಿಗ ಅಂತ ಹೇಳ್ತಾ ಸಿಗೋಣ ಮುಂದಿನ ವಿಡಿಯೋದಲ್ಲಿ.